ನನಗೆ ಇದೇನಿದು ಊರಾಗಿದ್ದ ಸುಮಿತ್ರ ಮೆಸೇಜ್ ಮಾಡಿ ಕಳ್ಸ್ಯಾಳ. ಟೈಮ್ 12 ಗಂಟೆಗೆ ಐತಿ. ಊರಾಗ ಜಲ್ದಿ ನಂಬ್ಕೊಂತಾರಲ್ಲ ನಮ್ಮ ಸುಮಿತ್ರ, ಇಟ್ಟೊತ್ತನೇ ಯಾಕೆ ಮೆಸೇಜ್ ಕಳ್ಸಾಕತ್ತ ಅಂತ ಓಪನ್ ಮಾಡಿದ್ರ ಕೇಳಿಸ್ಕೋ. ವಿಶ್ ಯು ಹ್ಯಾಪಿ ಬರ್ತ್ಡೇ ಅಕ್ಕ ಅಂತ ಫಸ್ಟ್ ಅಂದ. ಕೇಳಿಸ್ತಾನ? ವಿಶ್ ಯು ಹ್ಯಾಪಿ ಬರ್ತ್ಡೇ ಅಕ್ಕ, ವಿಶ್ ಯು ಹ್ಯಾಪಿ ಬರ್ತ್ಡೇ ಅಕ್ಕ. ಹಿಂಗೆ ಕಷ ಈ ವರ್ಷದ್ದು ನನ್ನ ಫಸ್ಟ್ ವಿಶ್ ಸುಮಿತ್ರ ಮಾಡ್ಯಾವ ನೋಡು. ವರ್ಷ ಈಗಲ ಹೋದ ವರ್ಷ ಮತ್ತು ಹಚ್ಚಿ ವರ್ಷ ಅನ್ವಿತಾ ಮಾಡಿರ್ತಿದ್ಲು. ಆ್ಯಕ್ಚುಲಿ ಆಕೆ ಅನ್ವಿತಾ ನ್ಯೂ ಇಯರ್ ದಿನನ ಫೋನ್ ಹಚ್ಚಿ ಅಡ್ವಾನ್ಸ್ ವಿಶ್ ಮಾಡ್ಯಾಳ. ಸೊ ಅಲ್ಲೇ ಹಾಸ್ಟೆಲ್ಗೆ ಹೋದಾಗೂ ಆಗೂ ಅಲ್ಲೇ ವಿಶ್ ಮಾಡ್ಯಾಳ. ಫಸ್ಟ್ ಆಕೆ ಥ್ಯಾಂಕ್ ಯು ಕಳಿಸ್ಬಿಡ್ತೀನಿ ತಡ್ರಿ, ನಿಮ್ಮ ಜೊತೆ ಮಾತಾಡಕತ್ತೀನಿ. ಪಾಪ ನಿದ್ದಿಗೆಟ್ಟು 12 ಗಂಟೆ ಮಟ್ಟ ಅಲ್ಲಿ ಊರಾಗ ನೋಡ್ರಿ ಮತ್ತು ಜಲ್ದಿನ ಮಲ್ಕೊತಾರ. ನಿದ್ದಿಗೆಟ್ಟು 12 ಗಂಟೆ ಮಟ್ಟ. ಇಲ್ಲ ಇಲ್ಲ, ಬನಶಂಕರಿ ಜಾತ್ರೆ ಐತಿಲ್ಲ, ಅವರು ನಡ್ಕೊಂತ ಹೋಗಿರ್ತಾರ. ಎಷ್ಟು ಗಂಟೆಗೆ ಹೋಗ್ತಾರನವ್ರು ನಡ್ಕೊಂತ? ಏನು ನಶಿನಾಗ ಹೋಗ್ತಾರನ? ಆಫ್ಲೈನಿಗೆ ಓದ್ಲಕ್ಕಿ ಕೇಳ್ತಿದ್ದೆ ಎಲ್ಲದಿ ಅಂಥೇಳಿ. ಒಟ್ಟು ನನ್ನ ಬರ್ತಡೇ ದಿನ ಈ ವರ್ಷ ಬನಶಂಕರಿ ಜಾತ್ರೆ ಬಂದೈತೆ ನೋಡ್ರಿ. ಅವ್ವ ಮತ್ತು ತಂಗಿ ಇಬ್ಬರು ನಡ್ಕೊತ ಹೋಗ್ತಾರೆ. ಊರಾಗಿದ್ದ ಬನಶಂಕರಿಗೆ ನಡ್ಕೊತ ಹೋಗಿ ದೇವಿ ದರ್ಶನ ಮಾಡ್ಕೊಂಡು ಬರ್ತಾರೆ. ಹೋದ ವರ್ಷ ಬೆಳಗ್ಗೆ 6 ಗಂಟೆ ಅನ್ನೋತ್ಲೇ ದರ್ಶನ ಮುಗಿಸ್ಕೊಂಡು ಊರಾಗಿದ್ರಂತ. ಬೆಳಗಿನ ಜಾವ 6 ಗಂಟೆಗೆ ಮತ್ತು ಊರಾಗಿದ್ರಂತ ದರ್ಶನ ಮುಗಿಸ್ಕೊಂಡು. ಈಗ ಮೇ ಬಿ ಅವರು ಊರು ಬಿಡ್ತಿರ್ಬೋದು ಅಂತ ನಾನು ಅನ್ಕೊತೀನಿ ದೇವಿ ದರ್ಶನಕ್ಕೆ. ಸೊ ನೀವು ಯಾರೆಲ್ಲ ನನ್ನ ನೋಡ್ತಿರೋವಂಥ ವ್ಯೂವರ್ಸ್ ಯಾರೆಲ್ಲ ದೇವಿ ದರ್ಶನಕ್ಕೆ ಕಾಲ್ನಡಿಗೆಯಲ್ಲಿ ಬನಶಂಕರಿ ಜಾತ್ರೆಗೆ ಹೋಗಿ ದರ್ಶನ ತೊಗೊತೀರಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ನನಗೂ ಭಾಳ ಮನಸ್ಸಿನಾಗ ಅನ್ಸಕ್ಕಂತಿತ್ತು, ಈ ವರ್ಷ ನಾನು ಬರ್ತಡೇ ದಿನನ ಬನಶಂಕರಿ ಜಾತ್ರೆಗೆ ಬಂದೈತಿ, ಹೋಗ್ಲಿ ಏನು ಮಾಡಲಿ. ತಂಗಿ ಮತ್ತು ಅವನು ಫೋನ್ ಹಚ್ಚಿದ್ರು. ದೊಡ್ಡ ತಂಗಿನೂ ಹಚ್ಚಿದ್ಲು, ಸಣ್ಣ ತಂಗಿನೂ ಹಚ್ಚಿದ್ಲು, ಮತ್ತು ಅವನು ಹಚ್ಚಿದ್ಲು ಫೋನು. ಕಾಲ್ನಡಿಗೆಗೆ ದರ್ಶನಕ್ಕೆ ಹೋಗ್ತೀವಿ ಜಾತ್ರೆಗೆ, ನೀನು ಬರ್ತಿದ್ರ ಅಂಥೇಳಿ. ಸೊ ನನಗೆ ಹೋಗೋಕ್ಕಾಗಲಿಲ್ಲ ನೋಡ್ರಿ. ಹೋಗ್ಲಿ ಏನು ಮಾಡಲಿ ಅಂಥೇಳಿ ಹಿಂಗೆ ಒಟ್ಟು ಹೋಗಲೇ ಇಲ್ಲ. ನಾಳೆಗೆ ಐತಿ ಜಾತ್ರೆ. ಸೊ ಭರ್ಜರಿ ದೊಡ್ಡ ಜಾತ್ರೆ ಅಂತ ಅಂದು ಹೇಳ್ಬೋದು. ನಮ್ಮ ಊರ ಕಡೆ 1 ತಿಂಗಳು ಭರ್ಪೂರ ಜಾತ್ರೆ ನಡೀತೈತಿ. ನೆಕ್ಸ್ಟ್ ಮತ್ತು ನಮ್ಮೂರ ಜಾತ್ರೆ ಐತಿ. ನಮ್ಮೂರ ಜಾತ್ರೆ ಅಂತೂ ಮಿಸ್ ಮಾಡೋಕ್ಕೆ ಬರೋಂಗಿಲ್ಲ, ಹೋಗಬೇಕಾಗತ್ತೆ. ಈಗ ನಮ್ಮ ಅವ್ವರನ್ನು ಬನಶಂಕರಿ ಜಾತ್ರೆಗೆ ಕಾಲ್ನಡಿಗೆಗೆ ಹೋಗಕ್ಕಂತಿರೋದು. ಇದೊಂದು ವರ್ಷ ಹಿಡ್ಕೊಂಡ್ರೆ 3ನೇ ವರ್ಷ ನೋಡ್ರಿ. ಮೊದಲೆಲ್ಲ ಹೊಕ್ಕಿದ್ದಿಲ್ಲ. ಹೋಗಿ ಜಾತ್ರೆಗೆ ಹೋಗಿ ಕಾಯಿ ಹೊಡ್ಸ್ಕೊಂಬರ್ತಿದ್ರು. ವರ್ಷ ಈಗ 3 ವರ್ಷ ಅದು ಕಂಟಿನ್ಯೂ ಆಗಿ ನಡ್ಕೊಂತ ಹೊಂಟಾರ. ಅಂದರೆ ಊರನ ಮಂದಿನೂ ಹೋಗ್ತಾರಲ್ಲ, ಸೊ ಅವ್ರ ಜೋಡಿ ಇವರು ಹೋಗಿ ಬರ್ತಾರೆ ಈ ರೀತಿಯಾಗಿ. ಸೊ ಓಕೆ ಫ್ರೆಂಡ್ಸ್, ನೈಟ್ 12 ಗಂಟೆಗೆ ಕರೆಕ್ಟಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ನೋಡಿರಿ. ಆ್ಯಕ್ಚುಲಿ ಮಾಡ್ತಿರ್ಲಿಲ್ಲ ನಾನು ಬ್ಲಾಗ್. ಕರೆಕ್ಟ್ ಏನಿದು ನಮ್ಮ ಸುಮಿತ್ರ ಮೆಸೇಜ್ ಹಾಕಿಬಿಟ್ಟಾಳಲ್ಲ, ಅದು ವಾಯ್ಸ್ ಮೆಸೇಜು ಅಂತೇಳಿ 12 ಟೈಮ್ ನೋಡಿದೆ. 12 ಗಂಟೆ. ನನ್ನ ಬರ್ತಡೇ ಐತಲ್ಲ, ಅದಕ್ಕೆ ವಿಶ್ ಮಾಡಾಕತ್ತಾಳಿಕೆ ಅಂತಂದು ಅಂದ್ಕೊಂಡೆ. ಓಪನ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ವಿಶ್ ಮಾಡ್ಯಾಳ. ಕೇಳಿಸ್ಕೊಂಡು ನಗು ಬರ್ತೈತಲ್ರಿ. ಇನ್ನೂ ಮಸ್ತೀನಿ. ಕೇಳಿಸ್ಕೊಬಾಲೋ, ಕೇಳಿಸ್ಕೊಬಾ ನೀನೊಂದಿಟ್ಟು ಜಲ್ದಿ ಬಾ. ಐನಿನ ಈ ವರ್ಷದ ಫಸ್ಟ್ ವಿಶ್ ನಮ್ಮ ತಂಗಿ ಮಾಡ್ಯಾರ ನೋಡ್ರಿ. ಸಣ್ಣ ತಂಗಿ ಮತ್ತು ದೊಡ್ಡ ತಂಗಿಯಲ್ಲಿ ಮತ್ತು 2 ತಂಗಿಯರು ಅದಾರ. ಸಣ್ಣ ತಂಗಿ ವಿಶ್ ಮಾಡ್ಯಾಳ ಈ ವರ್ಷದ ಮೊದಲನೇ ವಿಶಸ್. ಎಲ್ಲೋ ಊರಾಗಿದ್ದಿದ್ದು ನಮ್ಮ ತಂಗಿ ಕರೆಕ್ಟ್ 12 ಗಂಟೆ ಮಟ್ಟ ನಿದ್ದಿಗೆಟ್ಟು ವಿಶ್ ಮಾಡ್ಯಾಳ ನೋಡ್ರಿ. ಇಲ್ಲೇ ನನ್ನ ಮುಂದೆ ನಿಂತ ನೀವ ನೋಡಿದ್ರೆ ವಿಶ್ ಮಾಡವಲ್ಲ ನೋಡ್ರಿ, ಹಲ್ಗಿಸ್ಕೊಂತ ನಿಂತಾನ. 1 ವರ್ಷನೂ ವಿಶ್ ಮಾಡಿಲ್ಲ ಗೊತ್ತಾ ಫ್ರೆಂಡ್ಸ್. ಇವ ನೋಡ್ರಿ 12 ಗಂಟೆ ಮಟ್ಟ ನಾನು ಎದುರಿಗನ್ನ ನಿಂತಾನ, ಮತ್ತು ಸ್ಟ್ಯಾಚುಗುತ್ತೆ ವಿಶ್ ಮಾಡಿಲ್ಲ. ಎಲ್ಲೋ ಇದು ನಮ್ಮ ತಂಗಿ ವಿಶ್ ಮಾಡ್ಯಾಳ. ಇವತ್ತಂಕರ ನ್ಯೂ ಇಯರ್ ದಿನ ಮತ್ತು ಇವತ್ತು ಅನ್ವಿತಂಕರ ಭಾಳ ಮಿಸ್ ಮಾಡಿಕೊಂಡೆ. ಯಾಕಂತಂದ್ರೆ ಮಮ್ಮಿ ನೀನು ಬರ್ತಡೇ ಐತಿ ಅಂತಂದು ಯಾವಾಗ ಹಾಸ್ಟೆಲ್ಗೆ ಹೋಗಿದ್ವಲ್ಲ ಅವಾಗಿದ್ದನ ಅಕ್ಕಿಗೆ ಹತ್ತಿಬಿಟ್ಟೈತಿ ನಮ್ಮ ಮಮ್ಮಿ ಬರ್ತಡೇ ಐತಿ ಅಂತೇಳಿ.
ಶಾಪಿಂಗ್ ಹೋದಾಗ ಆಗೂ ಫೋನ್ ಹಚ್ಚಿದ್ಲು, ಮತ್ತು ನಾಳೆಗೂ ಫೋನ್ ಹಚ್ತಾಳೆ, ಫೋನ್ ಹಚ್ಚಿ ವಿಶ್ ಮಾಡ್ತಾಳೆ. ಸೊ ಓಕೆ ಫ್ರೆಂಡ್ಸ್, ಈಗ ಈ ವ್ಲಾಗ್ನ ಮತ್ತೆ ನೆಕ್ಸ್ಟ್ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ ಅಂತ. ಹಲೋ, ಆರಾಮದ ಏನು ಮಿತ? ನಾನು ಆರಾಮದೀನಮ್ಮ. ಹೌದನ? ಆಯ್ತಾ, ಪಪ್ಪಾಗೆ ಹೇಳ್ತೀನಿ ರಿಚಾರ್ಜ್ ಮಾಡ ಅಂತ ಹೇಳಿ. ಥ್ಯಾಂಕ್ ಯು ಅನ್ವಿತಾ. ಏನು ಹಳೆ ಡ್ರೆಸ್ ಹಾಕ್ಕೊಂಡಿನಿ. ಕರೆ ನಮ್ಮ ಈಗ ಹಾಕೊಲ್ ಹೊಸ ಡ್ರೆಸ್. ಇಲ್ಲ, ನಾರ್ಮಲ್ ಡ್ರೆಸ್ನ ಹಾಕ್ಕೊಂಡಿನಿ. ಕರೆ ಅನ್ವಿತಾ, ಎಲ್ಲೂ ಇಲ್ಲ. ಅರವಿಂದ್ ಇಲ್ಲೇ ಅದ. ಅರವಿಂದ್ ಬಾ ಮಾತಾಡುವ, ಮಾತಾಡು. ಹಲೋ ಅಕ್ಕ. ಆಯ್ತು, ನಿಂದ ಆಯ್ತಾ ಅಣ್ಣ? ಇನ್ನ ಇಲ್ಲ, ಏನೂ ಇಲ್ಲ. ಇನ್ನ ಇಲ್ಲ ನೋಡವ, ಏನಿನ್ನ ಇಲ್ಲ. ನಾವು ಏನೂ ಇಲ್ಲ, ಟಿವಿ ನೋಡಕತ್ತೀನಿ. ಸೊ ಎಸ್, ಈಗ ನೋಡ್ರಿ ಸಂಜೆ ಬ್ಲಾಗ್ ಕಂಟಿನ್ಯೂ ಮಾಡಕ್ಕಂತೀನಿ. ತಂಗಿ ಏನು ನಿನ್ನೆ ಅಲ್ಲ, ಅದು ಆ್ಯಕ್ಚುಲಿ ಇವತ್ತನ 12 ಗಂಟೆ ಮೇಲೆ ಕಾಲ್ ಮಾಡ್ಯಾಳ ಅಂತಂದ್ರೆ ಇವತ್ತನ ತಂಗಿ ಏನು ವಾಯ್ಸ್ ಮೆಸೇಜ್ ಏನು ಕಳಿಸಿದ್ಲಲ್ಲ, ಸೊ ಆಗ ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ, ನನ್ನ ಬರ್ತಡೇ ದಿನ ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ. ಸೊ ಈಗ ಸಂಜೆ ಮ್ಯಾಗ ಬ್ಲಾಗ್ ಸ್ಟಾರ್ಟ್ ಮಾಡಕ್ಕಂತೀನಿ. ಸೊ ಈಗ ಮನೆ ಕೆಲಸ ಎಲ್ಲ ಆಗೈತಂದರೆ ಬೆಳಗ್ಗೆನೂ ಆಗೈತಿ. ಈಗ ಸಂಜೆ ಮ್ಯಾಗ ಹಸ್ಬೆಂಡ್ ಡ್ಯೂಟಿಯಿಂದ ಬಂದಿಂದ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿವಿ. ಇಲ್ಲೇ ನಮ್ಮ ಮನೆ ಹತ್ರನೇ ಆಯಿತು, ಒಬ್ಬಕ್ಕೆ ಹೋಗ್ಬೇಕಂತ ಅಂದ್ಕೊಂಡೆ, ಒಬ್ಬಕ್ಕೆ ಹೋಗೋ ಬದ್ಲಿ ಸೊ ಹಸ್ಬೆಂಡ್ ಜೊತೆ ಹೋದ್ರಾತು ಅಂಥೇಳಿ ಇನ್ನೂ ಹೋಗಿಲ್ಲ, ಹೋಗ್ಬೇಕು. ಬೆಳಗ್ಗೆ ಎದ್ದು ಕೂಡ್ಲೇನ ಇಲ್ಲ ಕೇಕಲ್ಲು ದೇವಸ್ಥಾನಕ್ಕೆ. ಬೆಳಗ್ಗೆ ಎದ್ದು ಕೂಡಲೇನ ತಂಗಿಯರಿಬ್ಬರು ಕಾಲ್ ಮಾಡಿ ವಿಶ್ ಮಾಡಿದರು. ಅಪ್ಪ ಅವ್ವ, ನಮ್ಮ ಅಪ್ಪನೂ ವಿಶ್ ಮಾಡ್ದೆ ಈ ವರ್ಷ, ಖುಷಿ ಆಯಿತು. ತಂಗಿನ ಹೇಳಿ ವಿಶ್ ಮಾಡ್ತಿದ್ಲು, ಅಕ್ಕನ ಬರ್ತಡೇ ತಕ್ಕ ಅಪ್ಪ ವಿಶ್ ಮಾಡ ಅಂತೇಳಿ. ನಂಗೆ ಅನ್ನಕ್ಕೆ ಬರೋಂಗಿಲ್ಲವ ಅಂತ ಅಂದ ಸ್ಟಾರ್ಟಿಂಗು. ಮತ್ತು ನಮ್ಮ ತಂಗಿ ಹೇಳ್ಕೊಟ್ಲು, ನಮ್ಮಪ್ಪ ಹೇಳ್ದ ನೋಡು ವಿಶ್ ಮಾಡ್ದೆ, ಖುಷಿ ಆಯಿತು. ಫಸ್ಟ್ ವಿಶ್ ಬಂದು ತಂಗಿ ಮಾಡ್ಯಾಳ, ಆ್ಯಂಡ್ ಸೆಕೆಂಡ್ ವಿಶ್ ಬಂದು ಹಸ್ಬೆಂಡ್ ಮಾಡ್ಯಾರ ನೋಡ್ರಿ. ಆಮೇಲೆ ಥರ್ಡ್ ವಿಶ್ ನೀವು ಮಲ್ಕೊಂಡಿದ್ರಿ. ಆ್ಯಂಡ್ ನಿನ್ನೆ ಬರ್ತಡೇಗೆ ಹೋದಾಗ ಯಾವ ಟೈಪ್ ಡ್ರೆಸ್ ತೊಗೊಂಬಂತೆ ಅಂತಂದ್ರೆ ಫ್ರೆಂಡ್ಸ, ಸೊ ಇಂಥದ್ದು ತೊಗೊಬಂದೆ ನೋಡ್ರಿ, ತೋರಿಸ್ತೀನಿ ನೋಡ್ರಿ. ಅಷ್ಟೊಂದೇನು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಏನು ಮಾಡೋದು ಅಂಥೇಳಿ. ಟೈಮ್ ಒಂದು ಭಾಳ ಇರಲಿಲ್ಲಲ್ಲ, ಮತ್ತು ಯಾವುದೋ ಒಂದು ಇದ್ದಿದ್ದೆ ತೊಗೊಂಬಂದೆ. ಆಲ್ಮೋಸ್ಟ್ ಅಲ್ಲಿ ಇದ್ದಿದ್ದು ಎಲ್ಲ ನಮ್ಮ ಕಡೆ ಯಾವ ಕಲರ್ಸ್ ಅದಾವಲ್ಲ, ಸೊ ಅವ ರಿಪೀಟ್ ಇದ್ದು ನೋಡ್ರಿ. ಸೊ ಹಂಗಾಗಿ ಈ ಹೆಚ್ಚು ಹೇಳ್ಬೇಕಂದ್ರೆ ಈ ಕಲರ್ನು ಐತಿ, ಮತ್ತು ಕ್ರೀಮ್ ಕಲರ್ ಇತ್ತಲ್ಲಿ, ಅದು ಕ್ರೀಮ್ ಕಲರ್ನು ನಮ್ಮ ಕಡೆ ಇತ್ತು. ಆ್ಯಂಡ್ ವೈಟ್ ಕಲರ್ ಇತ್ತು, ವೈಟ್ ಕಲರ್ನು ನಮ್ಮ ಕಡೆ ಇತ್ತು. ಆ್ಯಂಡ್ ಡಾರ್ಕ್ ಮೆರೂನ್ ಕಲರ್ ಇತ್ತು, ಅದು ನಮ್ಮ ಕಡೆ ಇತ್ತು. ಸೇಮ್ ಡಾರ್ಕ್ ಮೆರೂನ್ ಏನೈತಲ್ಲ, ಸೊ ಅದ ಕ್ವಾಲಿಟಿ ಸೇಮ್ ಅದ ಪ್ಯಾಟರ್ನ್ ಎಲ್ಲ ಇತ್ತು. ಸೊ ಹಂಗಾಗಿ ತಗೋಲಿಲ್ಲ. ಆ್ಯಂಡ್ ಪಿಂಕ್ ಕಲರು ಮತ್ತು ಲ್ಯಾವೆಂಡರ್ ಕಲರ್ ಅದೆಲ್ಲ ಇತ್ತು, ಸೊ ಆ ಕಲರ್ ಇರಲಿಲ್ಲ. ಆ ಕಲರ್ ತೊಗೋಬೇಕು ಅಂತಂದ್ರೆ ಅದು ಸೆಲ್ಫ್ ಒಳಗಿದ್ದು ನೋಡ್ರಿ. ನಮ್ಗೆ ಕಾಂಟ್ರಾಸ್ಟ್ ಇರೋದು ಬೇಕಾಗಿತ್ತು. ದುಪ್ಪಟ್ಟ ಹಿಂಗೆ ಬೇರೆ ಕಲರ್ ಇತ್ತು ಅಂತಂದ್ರೆ ಸ್ವಲ್ಪ ಲುಕ್ ನೋಡೋಕೆ ಚೆನ್ನಾಗಿರ್ತೈತಿ. ಈ ಟಾಪು ಮತ್ತು ಪ್ಯಾಂಟು ದುಪ್ಪಟ್ಟ ಎಲ್ಲ ಸೇಮ್ ಇತ್ತು ಅಂತಂದ್ರೆ ಎಲ್ಲ ಏನು ಬಾಕ್ ಅನಿಸ್ತೈತಿ. ಸೊ ಹಂಗಾಗಿ ನನಗೆ ಕಾಂಟ್ರಾಸ್ಟ್ ಬೇಕಾಗಿತ್ತು. ಸೊ ಈ ಟೈಪ್ ತೊಗೊಂಡಿನಿ ನೋಡ್ರಿ, ಫುಲ್ ಅಂಬ್ರೆಲ್ಲ ಐತಿದು. ಈ ಕಲರ್ ಆ್ಯಕ್ಚುಲಿ ಐತಿ, ಕಾಟನ್ ಒಳಗೆ ಐತಿ. ಯಾವಾಗ ತೊಗೊಂಡಿದ್ದು ಅಂತಂದ್ರೆ ಮನ್ವಿತೇನು ಭಾಳ ಸಣ್ಣಕ್ಕಿದ್ಲು, ಅದನ್ನು ಬರ್ತಡೇಕ ತೊಗೊಂಡಿದ್ದು ಆ್ಯಕ್ಚುಲಿ ಅವಾಗೂ. ಸೊ ಇದಕ್ಕೆ ಈ ಥರ ಬೇಲ್ ಬರುತ್ತೆ ನೋಡ್ರಿ. ಈಗ ಕೇಕ್ ಕಟ್ಟಿಂಗ್ ಮಾಡಬೇಕಾದ್ರೆ ಬೇರ್ ಮಾಡ್ತೀನಿ. ಸೊ ಇನ್ನೂ ಫಿಟ್ಟಿಂಗ್ ಮಾಡ್ಕೊಂಡಿಲ್ಲ, ಫಿಟ್ಟಿಂಗ್ ಮಾಡ್ಕೊಂಡು ದುಪ್ಪಟ್ಟ ಒಂದು ಸ್ವಲ್ಪ ಸಣ್ಣದು ಅನ್ನಿಸ್ತೈತಿ. ಇರಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗೈತಿ, ಕ್ವಾಲಿಟಿ ಹೊರಟು ಓಕೆ ಚೆನ್ನಾಗೈತಿ. ಬಟ್ ಇದಕ್ಕಿಂತ ನನಗಿನ್ನೂ ಕಲರ್ ಬೇರೆ ಬೇಕಾಗಿತ್ತು. ಎಲ್ಲ ಇರೋ ಕಲರ್ಸ್ನ ಇದ್ದು. ಇನ್ನೊಂದು ಅಂಗಡಿಗೆ ಹೋಗ್ಬೇಕಂತಂದ್ರೆ ಅದ ಹೇಳಿದ್ನಲ್ಲ, ಅಷ್ಟು ಟೈಮು ಇರಲಿಲ್ಲ. ಮತ್ತು ಅಲ್ಲಿ ಹೋಗಿ ಅಲ್ಲೂ ಸಿಗಲಿಲ್ಲ ಅಂತ ಸುಮ್ಮನೆ ಟೈಮ್ ವೇಸ್ಟು. ನೆಕ್ಸ್ಟ್ ಇನ್ನೊಮ್ಮೆ ಯಾವಾಗಾರ ತೊಗೊಂಡ್ರೆ ಆಯಿತು ಅಂತ. ನಾನಿವಾಗ ಡ್ರೆಸ್ಸು ಮತ್ತು ಸೀರೆ ಎಲ್ಲ ಸೇಲ್ ಮಾಡ್ತೀನಲ್ಲ, ನನ್ನ ಕಡೆ ಏನು ಹೋಲ್ಸೇಲರ್ಸು ಏನು ಮ್ಯಾನುಫ್ಯಾಕ್ಚರ್ಸ್ ಅದಾರಲ್ಲ, ಸೊ ಅಲ್ಲೂ ಕೇಳಿ ವಿಚಾರಿಸಿದೆ. ಅವ್ರ ಕಡೆನೂ ಅಷ್ಟು ನನಗೆ
ಯಾವ ಎಲ್ಲ ಇರೋ ಥರನೇ ಇತ್ತು, ಹಾಗಾಗಿ ಅಲ್ಲೂ ಸಿಗಲಿಲ್ಲ. ಇದು ನೋಡ್ರಿ ಬಾಟಮ್ ಸ್ಟ್ರೇಟ್ ಪ್ಯಾಂಟ್ ಬರ್ತೈತಿ. ಸೊ ಇಲ್ಲಿ ಡಿಸೈನ್ ಬರ್ತೈತಿ, ಚೆನ್ನಾಗೈತಿ. ವೇರ್ ಮಾಡ್ದಾಗ ನೋಡ್ಬೇಕು ಲುಕ್ ಹೆಂಗೆ ಅನಿಸ್ತೈತಿ ಅಂತೇಳಿ ಫಿಟ್ಟಿಂಗ್ ಮಾಡ್ಕೊತೀನಿ. ಆ್ಯಂಡ್ ಇನ್ನೊಂದೇನಂದ್ರೆ ನೋಡ್ರಿ, ಹಂಗೆ ಮಾರ್ಕೆಟ್ನಾಗ ಹೋಗ್ಬೇಕಾದ್ರೆ ಇದು ಕಣ್ಣಿಗೆ ಬಿತ್ತು, ಏನಂತ ತೋರಿಸ್ತೀನಿ ತಡ್ರಿ. ಚೆನ್ನಾಗೈತೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೋಡ್ರಿ ಎಷ್ಟು ಚೆನ್ನಾಗೈತಿ. ಈ ಥರದ್ದು ಬ್ರೇಸ್ಲೆಟ್, ಇದ್ರಾಗಿನೂ ತುಂಬ ಭಾಳ ವೆರೈಟಿ ಇದ್ದು. ಹೆಚ್ಚು ನಂಗೆ ವಿಡಿಯೋ ಮಾಡಕ್ಕೆ ನೆನಪಾಗಿಲ್ಲ ಇದನ್ನು ತೊಗೋಬೇಕಾದ್ರೆ. ಫುಲ್ ಇಲ್ಲೆಲ್ಲ ನೋಡ್ರಿ ಹಾರ್ಟ್ ಶೇಪ್ ಒಳಗೆ ಬರ್ತೈತಿ. ಆ್ಯಂಡ್ ಇಲ್ಲಿ ಮಿಡಲ್ಲು 3 ಫ್ಲವರ್ ಟೈಪ್ ಬಂದವು. ಈ ಮಿಡಲ್ ಏನೈತಲ್ಲ ಫ್ರೆಂಡ್ಸ್, ಇಲ್ಲಿ ಬೇರೆ ಕಲರ್ ಸ್ಟೋನ್ ಬರಬೇಕಿತ್ತು, ಬ್ಲ್ಯಾಕ್ ಅಥವಾ ರೆಡ್ ಈ ಥರ ಇತ್ತು. ಬಟ್ ಏನಂದ್ರೆ ಇಲ್ಲಿ ಏನೈತಲ್ಲ ಚೈನು, ಇದು ಲೈಟ್ ವೇಟ್ ಇತ್ತು. ಸೊ ಹಂಗಾಗಿ ಇದು ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿತ್ತು. ಸೊ ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ಬೋದು ಅಂಥೇಳಿ. ಸ್ಟೋನ್ ಇಲ್ಲ ಅಂದರೆ ಏನಾಯ್ತು, ಇದನ್ನ ತೊಗೊಂಡಾಯ್ತು ಅಂಥೇಳಿ ಅದನ್ನು ನೋಡ್ರಿ. ಜೀನ್ಸ್ ಮೇಲೆ ಅದು ವೇರ್ ಮಾಡೋಕ್ಕೆ ಚೆನ್ನಾಗಿರ್ತೈತಿ. ಯಾರಂತ ಕೇಳಿ ಫಸ್ಟು. ನೆಕ್ಸ್ಟ್ ನೋಡು ಒಂದು ಜೊತೆ ಶೂ ತೊಗೊಂಡು ಬಂದೆ. ನನಗೆ ಎಂಥವು ಬೇಕಾಗಿದ್ದು ಅಂತೇಳಿ ನಾನು ಹುಡುಕ್ಯಾಡ್ತಿದ್ನಲ್ಲ, ಸೊ ಅಂಥವ ಸಿಕ್ಕು. ಅದು 2-3 ಅಂಗಡಿ 3-4 ಅಂಗಡಿ ಹುಡುಕಿದಾಗ ಸಿಕ್ಕು. ಸಿಗ್ಲಿಲ್ಲ. ಇವನ್ ತಗೊಂಡು ಆ್ಯಕ್ಚುಲಿ 2-3 ವರ್ಷ ಮೇಲೆ, 2 ಅಲ್ಲ 3 ವರ್ಷ ಮೇಲೇನ ಆಗೈತಿ. ಸೊ ಈ ಟೈಪ್ ಸ್ವಲ್ಪ ಕಲರ್ ಚೇಂಜ್ ಬೇಕಾಗಿದ್ದು, ಸೊ ಹಂಗಾಗಿ ತಗೊಂಡೆ ನೋಡ್ರಿ. ಇಲ್ಲ ಕಲರ್ ಬೇಕಾಗಿದ್ದು ನಮಗೆ ಈ ಟೈಪ್ ಚೆನ್ನಾಗಿದೆ. ಸ್ವಲ್ಪ ನಿಮ್ಮ ಜೊತೆ ಸ್ಯಾಂಡಲ್ ತಗೋಬೇಕು. ಸ್ಯಾಂಡಲ್ ಎಲ್ಲ ಹಳೆವಾಗ್ಯವು. ಹೆಣ್ಮಕ್ಳಿಗೆ ಎಷ್ಟು ಐಟಮ್ಸ್ ಇದ್ರೂ ಕಮ್ಮಿನ ನೋಡ್ರಿ. ಒಟ್ಟು ಮ್ಯಾಚಿಂಗ್ ಬೇಕಂತೇಳಿ ಅನ್ನಿಸ್ತಿರ್ತೈತಿ. ಕಂಫರ್ಟಬಲಾಗಿ ಚೆನ್ನಾಗಿತ್ತು, ಒಳಗೆ ಸಾಫ್ಟಾಗಿ. ಇನ್ನೊಂದು ಟೈಪ್ ಇಷ್ಟ ಆಗಿತ್ತು, ಬಟ್ ಅದು ಖಾಲಿ ಒಂಥರ ಚುಚ್ಚದಂಗೆ ಅನ್ಸಕತ್ತಿತ್ತು, ಟೈಟ್ ಅನ್ಸಕ್ಕಂತಿತ್ತು. ಮತ್ತು ಅದು ಲಾಸ್ಟ್ ಸೈಜ್ ಅಂತ. ನನ್ನ ಕಂಪ್ನಿ ಒಳಗೆ ಟೈಟ್ ಅನ್ನಿಸ್ತಾವೆ, ನನ್ನ ಕಂಪ್ನಿ ಕರೆಕ್ಟ್ ಅನ್ನಿಸ್ತಾವೆ ನೋಡ್ರಿ. ಲಾಸ್ಟ್ ಸೈಜ್ ನಂದು. ಸೊ ಇಷ್ಟ ನೋಡ್ರಿ ಈ ವರ್ಷದ ಬರ್ತಡೇ ಶಾಪಿಂಗು. ಜಾಸ್ತಿ ಏನಿಲ್ಲ. ಶಾಪಿಂಗ್ ಹೋಗ್ಬೇಕಾದ್ರೆ ಡ್ರೆಸ್ ತೊಗೋಬೇಕು ಅಂತೇಳಿ ಒಂದ ಮೈಂಡ್ ಒಳಗೆ ಇಟ್ಕೊಂಡು ಹೋಗಿದ್ದೆ. ಬಟ್ ಅಲ್ಲಿ ಹೋಗಿಂದ ಶೂಸು ಬೇಕಂತೇಳಿ ನೆನಪಾಯಿತು, ಮತ್ತು ಶೂಸ್ ತೊಗೊಂಡೆ. ಮತ್ತು ಬ್ರೇಸ್ಲೆಟ್ ಅಂತ ತೊಗೋಬೇಕಂತ ಅನ್ಕೊಂಡಿರಲಿಲ್ಲ. ಸೊ ಅಲ್ಲಿ ಹೋಗಿಂದ ನೋಡಿಂದ ತೊಗೊಂಡೆ. ಈಗ ಹಸ್ಬೆಂಡ್ ಡ್ಯೂಟಿಯಿಂದ ಬಂದಿಂದ ದೇವಸ್ಥಾನಕ್ಕೆ ಹೋಗ್ತೀನಂತ. ಸೊ ಆಗ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಷ್ಟು ಹೋದ ಈಗ ನಾನು ಡ್ರೆಸ್ ಫಿಟ್ಟಿಂಗ್ ಅದು ಮಾಡ್ಕೊತೀನಿ. ಏನ್ ಮಾಡಕತ್ತೀರಿ? ಹೌದು ಮ್ಯಾಗೊಂದ್ ಹೆಂಗಿಟ್ಟೆ ಚೌಕಂದ ಮಾಡಕಂತಾರ ನೋಡ್ರಿ. ಸ್ಪೆಷಲ್ ಹಸ್ಬೆಂಡ್ ಡ್ಯೂಟಿಯಿಂದ ಬಂದ್ರ ಪನ್ನೀರ್ ತಗೊಂಬಂದಾರ ನೋಡ್ರಿ. ಏನ್ ಮಾಡಕಂತಾರ? ಹೌದು ಪನ್ನೀರ್ ತಗೊಂಬಂದ ಪಲ್ಲೆ ಬಾಜಿ, ಪನ್ನೀರ್ ಬಾಜಿ ಮಾಡದನ. ಏನೋ ಸ್ಪೆಷಲ್ ಮಾಡಕಂತಾರ. ನೋಡೋಣ ಏನು ಮಾಡ್ತಾರ ಅಂಥೇಳಿ. ಅಲ್ಲೇನೋ ಬಾದಾಮಿ ತೊಗೊಂಬಂದು, ಇದು ಬಾದಾಮಿ ಅಂತೀವಿ ನೋಡಿ, ಗೋಡಂಬಿ ತೊಗೊಂಬಂದು, ಬಾಸುಮತಿ ರೈಸ್ ಸ್ವಚ್ಛ ಮಾಡಿಟ್ಟು. ಹಾಂ ಏನು ಮಾಡಕತ್ತೆ? ಹೌದು ಸರಿ. ಇದನ್ನ ಸಿಂಗ್ನಾಗ ಇಡೋರಿ ಇದನ್ನ ಪ್ಲೇಟ್ 2 ಪನ್ನೀರ್ ಜೋಡಿ ಏನು ಮಾಡ್ರ? ಹೌದು ಅದನ್ನ ಈಗ ಹಸಿ ವಟಾನೆ ಒಣ ವಟಾನೆ ಹಸಿ ವಟಾನೆ ಮತ್ತೆ ಕುದಿಸ್ತೀಯ ಕುಕ್ಕರ್ ಹಾಕಿ ಏನೋ ಮಾಡಕಂತಾರ. ನೋಡೋಣ ಏನು ಮಾಡ್ತಾರ ಅಂತೇಳಿ. ರೆಡಿ ಆಯ್ತಾ? ಇನ್ನು ಸ್ವಲ್ಪ ಕುದಿಬೇಕು. ಸೊ ಎಸ್ ನೋಡಿ ಹಸ್ಬೆಂಡ್ ಫೈನಲಿ ಪನ್ನೀರ್ ಬಾಜಿ ಮಾಡಿದ್ರು. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಎಸ್ ನೋಡಿ ಫ್ರೆಂಡ್ಸ್ ಫೈನಲಿ ರೆಡಿ ಅದ. ನೋಡ್ತಾ ಇರ್ಬೋದು ಬರ್ತಡೇ ಡ್ರೆಸ್ ವೇರ್ ಮಾಡೀನಿ. ಹೆಂಗೆ ಮಾಡಕತ್ತೀನಿ? ಚೆನ್ನಾಗಿ ಡ್ರೆಸ್ ಚೆನ್ನಾಗೈತಿ. ಕಲರ್ ಆಲ್ರೆಡಿ ಕಲರ್ ಐತಿ ಆ್ಯಕ್ಚುಲಿ, ಅದ ಹೇಳಿನಲ್ಲ ಆಗಲೇ. ಸೊ ಸಿಂಪಲ್ ಆಗಿ ರೆಡಿ ಆಗಿ ನೋಡಿ ಬ್ರೇಸ್ಲೆಟ್ ವೇರ್ ಮಾಡೀನಿ. ನೋಡ್ತಾ ಇರ್ಬೋದು.
ಚಂದಾಗೈತಿ ಬಟ್ ಸ್ವಲ್ಪ ಜಾಸ್ತಿ ಲೂಸ್ ಆಗೈತಿ. ಇನ್ನೊಂದು ಚೂರು ಒಂದು ತೆಗಿಬೇಕಿತ್ತು ಬಟ್ ತೆಗಿಯೋಕೆ ಬರುತ್ತಿಲ್ಲ. ನೋಡ್ತೀನಿ ಅಲ್ಲೇ ಹೋಗಿ ಕೇಳೋದಾದ್ರೆ ಕೇಳ್ತೀನಿ. ನೆಕ್ಸ್ಟ್ ಆ ಸೈಡ್ ಎಲ್ಲಾದ್ರೂ ಹೋದಾಗ ಭಾಳ ದೊಡ್ಡದಾಗೈತಿ, ಚೆನ್ನಾಗೈತಿ. ಆ್ಯಂಡ್ ಸಿಂಪಲ್ಲಾಗಿ ರೆಡಿ ಆಗಿನಿ, ನೋಡ್ತಾ ಇರ್ಬೋದು. ಯಾವುದೇ ರೀತಿ ನೆಕ್ ಪೀಸ್ ಏನು ಹಾಕಿಲ್ಲ, ಒಂದು ಬಿಗ್ ಇಯರಿಂಗ್ಸ್ ವೇರ್ ಮಾಡೀನಿ, ಜುಮ್ಕ. ಸೊ ಬನ್ನಿರಿ ಈಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ನಾನು ಹಸ್ಬೆಂಡ್ ಇಬ್ಬರ ಹೊಂಟೇವಿ. ಇಲ್ಲೇ ನಮ್ಮ ಮನೆ ಹತ್ತಿರದಾಗಿರೋ ಹನುಮಪ್ಪನ ಗುಡಿಗೆ ಹೊಂಟೇವಿ. ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ವರ್ಷ ಅಲ್ಲೇ ಹೋಗ್ತಿದ್ವಿ ಬಟ್ ಭಾಳ ಲೇಟ್ ಆಗಿರೋದ್ರಿಂದ ಇಲ್ಲೇ ಹೋಗಿ ಬಂದ್ರಾಯ್ತು ಅಂತೇಳಿ ಎಲ್ಲಿ ಹೋದ್ರು. ಒಟ್ಟು ದೇವರಿಗೆಲ್ಲ ನಮಸ್ಕಾರ ಮಾಡೋದು ಎಲ್ಲ ದೇವರು ಒಂದ ಅಂತೇಳಿ. ಏನು ತೊಗೊಬೇಕಿನ್ನ ತಂದೂರಿ ಈ ಕೇಕ್ ತಗೊಂಬಂದ್ರೇನು? ಮತ್ತೆ ಅಲ್ಲೇ ಕೇಕ್ ತೊಗೊಂಬರಕ್ಕೆ ಹೋದಲ್ಲೇ ತೊಗೊಂಬರ್ಬೇಕಿಲ್ಲ. ಏನಂತ ನೋಡ್ರಿ ಕೇಕ್ ತೊಗೊಂಬಂದಾರ. ಯಾವ ಕೇಕ್ ಇದು? ಯಾವ ಕೇಕ್ ಇದು? ಪೈನಾಪಲ್. ಬಾರಿ ಬಂದ್ ಬಿಡ ಸ್ಪಾರ್ಕ್. ಒಂದ್ ಸೆಕೆಂಡ್ ಹಿಂಗ್ ಬಸ್ ಬಂದ್ ಹೋತು. Dapat tuh saukan na. Aku balik tuh ke balik. Balik dulu. Udah terus tawon baik. Udah. Mawakin sih. Happy birthday. Asli ya? Itu mah. ಅರವಿಂದ್ ಸಮೋಸ ಬೇಕು ಅಂತ ಹೇಳಿ ನಿನ್ನೆ ಆರ್ಡರ್ ಮಾಡಿದ್ದೆ ನೋಡ್ರಿ. ಹಸ್ಬೆಂಡ್ ತೊಗೊಂಬಂದ್ರವ ನಂದು. ಬಡ ಸಾಕು ಭಾಳ ಸ್ವಲ್ಪ ಎಲ್ಲ ಭಾಳ ಆಗುತ್ತದ ಸಾಸ. ಅವು ಸ್ವಲ್ಪ ಪಾರ್ಟಿ ಆತ. ಪಾರ್ಟಿ ಹೋಗ್ಬಿಡ್ತೀನಿ. ಏನು ಪಾರ್ಟಿ ಅಂತ ಪಾರ್ಟಿ ಮತ್ತೆ ಈಗ ತಿನ್ನಕಂತೀರಿ ಏನಿದು? ಪಾರ್ಟಿ ತಿಂದ ನಾ ಕೊಡ್ಸಿದ್ದೆ. ಹೌದಾ? ಅವ್ನು ಐದು ಒಂದು ಪಾರ್ಟಿ ಐದು ಅವನಲ್ಲ ಅವನತ್ತ ನೋಡಿ ಅವನ್ನ. ನನ್ನ ಪಾರ್ಟಿ ಇದು, ನನ್ನ ಬರ್ತಡೇ ಪಾರ್ಟಿ ಇದು, ಮತ್ತು ನನ್ನ ಪಾರ್ಟಿ ಅಂತ ಅವತ್ತಂದಲ್ಲ ನಂಗನೇ ಹೋಗಿ ಅವಂದು ತಂದೂರಿ ಮಾಡಿದ್ರಿ. ತಂದೂರಿ ಆಡ್ತ ಮತ್ತ ಬಿಸಿ ಬಿಸಿ ಇದ್ರನ್ನ ತಿನ್ನಕ. ಹೌದು. ಸೊ ಎಸ್ ಈಗ ನೋಡ್ರಿ ಹಸ್ಬೆಂಡ್ ಈಗ ಹೋಟೆಲಿಂದ ತಂದೂರಿ ತೊಗೊಂಬಂದಾರ. ಎಷ್ಟು ತೊಗೊಂಬಂದಿ? 5. ಮೆತ್ತದವಾಳ. ಸೊ ಇದು ಬಂದು ವಟಾಣಿ ಕಾಳು ಪನ್ನೀರ್ ಬಾಜಿ. ನೋಡ್ರಿ ಹೆಂಗಾಗೈತೆ ನೋಡ್ಬೇಕು ತಿಂದು. ಆ್ಯಂಡ್ ಬಾಸುಮತಿ ಅಕ್ಕಿದು ರೈಸ್ ಮಾಡ್ಯಾರ. ಆ್ಯಂಡ್ ಇದು ಅಂಕರ್ ಸಾಂಬಾರು ಬೆಳಗ್ಗೆ ಮಾಡಿದ್ದು. ಸರಿ ಮಾಡಿದ್ವಿ ನೋಡ್ರಿ, ಲೂಸ್ ಆಗಿತ್ತು. ತಮ್ಮನ ಸರಿ ಮಾಡಿಕೊಟ್ಟ. ಎಷ್ಟು ತೆಗೆದು ಬಿಡಪ್ಪ? ಒಂದು ತೆಗೆದು ಯಾಕೆ ತೆಗೆದು? ಏನಾತೀಗ ಕೇಳಿದೆ ನಿನ್ನ. 3 ದಿನ. ಹಾಂ 3 ತೆಗೆದೆ? ಭಾಳ ಮೂರು ಹಾಕೊಂಡ್ರೆ ನಗಲೆ ಆರಾಮ ಹಾಕೊಂಡೆ. ಅರೇ ತಗೋ. ಕರೆಕ್ಟಾಗಿ ನೋಡ್ಬೇಕು ಈಗ. ತಗೊಳ್ಳಿ ಪಾರ್ವತಿ. ತಗೋ ತಂದೂರಿ. ಇನ್ನೊಂದು ಹಾಕ್ಕೊಡು ನನಗೆ. ಸಾಕ ಅಷ್ಟೊತ್ತಿನ ನಾನು ಯಾಕೆ ಹೇಳ ಅಷ್ಟೊತ್ತಿನ ನನ್ನ ಪ್ಲೇಟ್ ಕೊಡು ನನಗೆ. ಹೆಂಗೆ ಪ್ಲೇ ನೋಡ್ರಿ.
ಸಬ್ಜಿ ಏನು ಟೇಸ್ಟ್ ಮಾಡುವ ಹಸ್ಬೆಂಡು ಪನ್ನೀರ್ ಬಾಜಿ ಮಾಡ್ಯಾರ. ಮಸ್ತ್ ಆಗ್ಯಾವ. ತಿಂದಿರ ನಾನು ಇನ್ನೂ ಅಂಗಡಿಗಿಂತ ಸೂಪರ್ ಆಗೈತೆ. ಅದರಲ್ಲೇನು ಮಮ್ಮಿ ಹಂಗೆ ಮಾಡಲ್ಲ. ಸೊ ಫ್ರೆಂಡ್ಸ್, ಈ ವರ್ಷ ನನ್ನ ಬರ್ತಡೇ ಬ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ. ಎಲ್ಲೂ ಹೊರಗೆ ಹೋಗೋಕ್ಕಾಗಲಿಲ್ಲ. ಈ ವರ್ಷ ಲಾಸ್ಟ್ ಇಯರು ಹಸ್ಬೆಂಡ್ದು ವೀಕ್ಲಿ ಆಫ್ ದಿನ ನನ್ನ ಬರ್ತಡೇ ಬಂದಿತ್ತು. ಸೊ ಹೊರಗೆಲ್ಲ ಕರ್ಕೊಂಡೋಗಿ ಸುತ್ತಾಡ್ಕೊಂಡು ಮಸ್ತ್ ಹೊರಗೆ ಊಟಕ್ಕೂ ಹೋಗಿದ್ವಿ. ಸೊ ಈ ವರ್ಷ ಹೊರಗೂ ಊಟಕ್ಕೆ ಹೋಗೋಕ್ಕಾಗಲಿಲ್ಲ ಸಮ್ ರೀಸನ್ಸಿಂದ. ಸೊ ನನ್ನ ಬರ್ತಡೇಗೆ ಯಾರೆಲ್ಲನೂ ವ್ಯೂವರ್ಸ್ ವಿಶ್ ಮಾಡಿದರೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಆಲ್ರೆಡಿ ಮೊನ್ನೆ ಏನು ಬ್ಲಾಗ್ ಹಾಕಿದ್ನಲ್ಲ ಶಾಪಿಂಗ್ ಬ್ಲಾಗು, ಆ ಬ್ಲಾಗ್ ಪೂರ್ತಿಯಾಗಿ ನೋಡಿದವರು ಆಲ್ರೆಡಿ ವಾಟ್ಸಪ್ನಾಗ ಬಂದು ನನ್ನ ಬರ್ತಡೇ ವಿಶಸ್ನ ತಿಳಿಸಿರಿ. ಸೊ ಯಾರೆಲ್ಲ ನನ್ನ ಬರ್ತಡೇಗೆ ವಿಶ್ ಮಾಡಿರಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತಂದು ಹೇಳ್ತೀನಿ. ಸೊ ಓಕೆ, ಇವತ್ತಿನ ಬ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ. ಐ ಹೋಪ್ ಈ ಬ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಟಾಟಾ, ಬೈ ಬಾಯ್.